ಶಂಕ. ಯುದ್ಧ ಅಂತಂದರೆ ಎಲ್ಲರಿಗೂ ಭಯ. ಆದರೆ ಕಾರಣಗಳು ಅನೇಕ. ಮೊದಲನೇದಾಗಿ ಅನೇಕರ ಪ್ರಾಣಹರಣವಾಗುತ್ತೆ. ಮಕ್ಕಳು ಅನಾಥರಾಗ್ತಾರೆ. ಬಹಳಷ್ಟು ಹಣದ ಅವಶ್ಯಕತೆ ಬೇಕಾಗುತ್ತೆ. ಹೀಗೆ ಅನೇಕ ಕಾರಣಗಳು. ಆದರೆ ಕೆಲವೊಮ್ಮೆ ಯುದ್ಧ ಅನಿವಾರ್ಯ. ಯುದ್ಧ ನಡೀತಿದೆ ಅಂತಂದರೆ ಬಹಳವಾಗಿ ಶಬ್ದ ಕೇಳಿಸ್ತಾ ಇರುತ್ತೆ. ಆದ್ದರಿಂದ ಯಾರ ಬಳಿಯೂ ಮಾತನಾಡಲು ಸಾಧ್ಯವಿಲ್ಲ. ದೂರದ ರಥದಲ್ಲಿರುವುದು ಯಾರು ಅಂತಲೂ ಗೊತ್ತಾಗೋದಿಲ್ಲ. ಆದ್ದರಿಂದ ಎಲ್ಲ ರಥದ ಮೇಲೆ ಬಾವುಟ ಹಾರಾಡುತ್ತದೆ. ಅದರಲ್ಲಿ ಬೇರೆ ಬೇರೆ ಚಿಹ್ನೆಗಳಿರುತ್ತವೆ. ಇದರಿಂದ ಅದು ಯಾರ ರಥ ಅಂತ ಹೇಳಿ ದೂರದಿಂದಲೇ ತಿಳಿಯುತ್ತೆ. ಯುದ್ಧವನ್ನು ಪ್ರಾರಂಭಿಸಲು ಶಂಖಾರಾವವನ್ನು ಮಾಡ್ತಾರೆ. ಆಗ ಎದುರಿನವರು ಶಂಖನಾದವನ್ನು ಮಾಡಿದ್ದಾರೆ. ಯುದ್ಧ ಪ್ರಾರಂಭವಾಗುತ್ತದೆ. ಒಂದೊಂದು ಶಂಖವು ಒಂದೊಂದು ರೀತಿಯಾಗಿ ಧ್ವನಿ ಮಾಡುತ್ತೆ. ಇದರಿಂದ ಯಾರು ಶಂಖನಾದ ಮಾಡಿದ್ದು ಅಂತಲೂ ಗೊತ್ತಾಗುತ್ತೆ. ಮಹಾಭಾರತದಲ್ಲಿ ಬರುವ ಪಾಂಡವರಾದ ಧರ್ಮರಾಯನ ಶಂಖದ ಹೆಸರು ಅನಂತ ವಿಜಯಂ, ಭೀಮನದು ಪೌಂಡ್ರಂ, ಅರ್ಜುನನದು ದೇವದತ್ತ, ನಕುಲನದು ಸುಘೋಷ, ಸಹದೇವನದು ಮೇಘಪುಷ್ಪ. ಹೀಗೆ ದಿವ್ಯವಾದ ಹೆಸರುಗಳನ್ನು ಇಡ್ತಾಯಿದ್ರು. ವಿರಾಟರಾಜನ ಮಗನಾದ ಉತ್ತರಕುಮಾರನಿಗೆ ಅರ್ಜುನನು ಯಾರ ಧ್ವಜ ಅಂತ ಹೇಳಿ ಆಯಾ ರಥದ ಮೇಲೆ ಹಾರಾಡುವ ಬಾವುಟಗಳಲ್ಲಿರುವ ಚಿತ್ರಗಳನ್ನು ನೋಡಿ ವಿವರಿಸ್ತಾ ಇದ್ದಾನೆ. ಬಂಗಾರದ ವೇದಿಕೆಯ ಚಿತ್ರದಿಂದ ಕೂಡಿದ ಬಾವುಟವು ದ್ರೋಣಾಚಾರ್ಯರದು. ಸಿಂಹದ ಬಾಲದ ಗುರುತುಳ್ಳ ಬಾವುಟ ಅಶ್ವತ್ಥಾಮನದು. ಬಂಗಾರದ ಎತ್ತು, ಹಸುವಿನ ಗುರುತುಳ್ಳದ್ದು ಕೃಪಾಚಾರ್ಯರದು. ಕರ್ಣನು ಸೂರ್ಯಪುತ್ರನು, ಕವಚಕುಂಡಲಗಳ ಸಮೇತ ಹುಟ್ಟಿದವನು. ಅವನದು ಬಿಳಿಯ ಬಣ್ಣದ ಶಂಖದ ಗುರುತು. ದುರ್ಯೋಧನನ ಬಾವುಟದಲ್ಲಿರುವುದು ಹಾವಿನ ಹೆಡೆ. ಭೀಷ್ಮನು ತಾಳೆ ಮರದ ಗುರುತನ್ನು ತನ್ನ ಬಾವುಟದಲ್ಲಿಟ್ಟುಕೊಂಡಿರ್ತಾನೆ. ಅದರ ಎಲ್ಲ ಭಾಗಗಳು ಉಪಯುಕ್ತವಾದವು. ಆದ್ದರಿಂದ ಕವಿಯೊಬ್ಬರದನ್ನು ಕಲ್ಪವೃಕ್ಷ ಅಂತ ಅಂದಿದ್ದಾರೆ. ಅದು ಹೇಗೆ ಉನ್ನತವಾಗಿರುತ್ತೋ ಅದೇ ರೀತಿ ಭೀಷ್ಮರ ಗುಣಲಕ್ಷಣಗಳು ಉನ್ನತವಾದದ್ದು. ಯುದ್ಧದಲ್ಲಿ ಧೂಳಿನಿಂದ ಕೂಡಿರುತ್ತೆ. ಆದರೆ ಎತ್ತರದಲ್ಲಿ ಹಾರಾಡುವ ಬಾವುಟವು ಬಹಳ ದೂರದಿಂದಲೇ ಕಾಣುವುದರಿಂದ ಆ ರಥವು ಯಾರದು ಅಂತ ಹೇಳಿ ಗುರುತಿಸಬಹುದು. ಆಗ ಅವರೊಂದಿಗೆ ಯುದ್ಧ ಮಾಡಲು ಸಹಕಾರಿಯಾಗತ್ತೆ. ಆ ರೀತಿಯಾಗಿ ಅರ್ಜುನನು ಉತ್ತರಕುಮಾರನ ಸಾರಥಿಯೊಂದಿಗೆ ಹೋದಾಗ ಕೂಡಲೇ ಬಾಣಗಳನ್ನು ಬಿಡ್ತಾನೆ. ಅದು ಹೇಗಿತ್ತು ಅಂತಂದರೆ ಒಂದು ಕ್ಷಣ ಮೇಲಿನಿಂದ ಒಂದು ಕ್ಷಣ ಕೆಳಗಿನಿಂದ ಬಿಡ್ತಾ ಇದ್ನು. ಬಿಲ್ಲಿನ ತುದಿಯನ್ನು ಕೋಟಿ ಅಂತ ಹೇಳ್ತಾರೆ. ಆದ್ದರಿಂದಲೇ ಶ್ರೀರಾಮನು ಸಮುದ್ರ ದೇವನನ್ನು ಪ್ರಾರ್ಥಿಸಲು ತನ್ನ ಧನುಸ್ಸನ್ನು ಕೆಳಗಿಡ್ತಾನೆ. ಆಗ ಆ ಬಿಲ್ಲಿನ ತುದಿಯ ಭಾಗವು ನೆಲವನ್ನು ತಾಕುತ್ತೆ. ಆ ಸ್ಥಳವನ್ನೇ ಧನುಷ್ಕೋಟಿ ಅಂತ ಹೇಳಿ ಕರೀತಾರೆ. ಬಾಣಗಳಿಗೆ ಒಂದು ತುದಿಯು ಚೂಪವಾಗಿರುತ್ತೆ. ಮತ್ತೊಂದು ಕಡೆ ಪಕ್ಷಿಯ ಪುಕ್ಕಗಳನ್ನು ಕಟ್ತಾರೆ. ಅದನ್ನು ತಯಾರಿಸುವುದೂ ಒಂದು ವಿದ್ಯೆ. ಯಾಕೆ ಅಂತಂದರೆ ಪಕ್ಷಿಯಂತೆ ಹೋಗಬೇಕು. ಅದನ್ನು ಬಟ್ಟಲಿಕೆಯಿಂದ ತೆಗೆದು ಬಿಡುತ್ತಿದ್ದರೆ ಅರ್ಜುನನು ಯಾವಾಗ ತೆಗೆದು ಯಾವಾಗ ಬಿಡ್ತಾ ಇದ್ದಾನೆ ಅಂತ ಹೇಳಿ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಆ ರೀತಿ ಬಹಳ ವೇಗದಿಂದ ಬಿಡ್ತಾ ಇರ್ತಾನೆ ಪಾರ್ಥ. ಆಗ ಕರ್ಣನು ಬರ್ತಾನೆ. ಕೂಡಲೇ ಅರ್ಜುನನು ಅನೇಕ ಬಾಣಗಳನ್ನು ಒಂದೇ ಬಾರಿಗೆ ಬಿಡ್ತಾನೆ. ಅದು ಕರ್ಣನ ಮೇಲೆ ಹಾಗೂ ಸಾರಥಿಯ ಮೇಲೆ ಬೀಳುತ್ತೆ. ಹೀಗೆ ಯುದ್ಧದಲ್ಲಿ ಬಾವುಟಗಳು ಹಾಗೂ ಶಂಖಗಳು ವಿಶೇಷವಾದ ಪಾತ್ರವನ್ನು ವಹಿಸುತ್ತೆ.